ಎಲ್ಲರಿಗೂ ನಮಸ್ಕಾರ. ಈ ಅವಧಿಯಲ್ಲಿ ನಾವು ಮೆಥಡ್ಸ್ ಆಫ್ ವೆಂಚರ್ ಫೈನಾನ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅಂತಂದರೆ ಸಾಹಸ ಬಂಡವಾಳದ ವಿಧಗಳು ಅಂತ ಅಲ್ವಾ. ಅದು ಏನು ನಾವು ಇಲ್ಲಿವರೆಗೂ ಅಧ್ಯಯನ ಮಾಡಿದ್ವಿ, ಸಾಹಸ ಬಂಡವಾಳ ಅಂತ ಇದೆಯಲ್ಲ, ಯಾವ್ಯಾವ ರೀತಿಯಾಗಿದೆ ಸಾಹಸ ಬಂಡವಾಳನ ಯಾವ್ಯಾವ ರೀತಿಯಾಗಿ ವ್ಯಾಪಾರ ಸಂಸ್ಥೆಗಳಿಗೆ ತಗೊಂಡು ಬರ್ತಾರೆ ಉದ್ಯಮಿಗಳು. ಇಲ್ಲಿ ಏನು ತಿಳ್ಕೊತೀವಿ ಅಂತ ಇನ್ನೊಂದ್ಸಲ ಹೇಳ್ತೀನಿ. ಏನು ಉದ್ಯಮಿಗಳಿದ್ದಾರೆ, ಸಾಹಸ ಬಂಡವಾಳವನ್ನು ಯಾವ ರೂಪದಲ್ಲಿ ತಮ್ಮ ವ್ಯಾಪಾರ ಸಂಸ್ಥೆಗಳಿಗೆ ತಗೊಂಡ್ಬರ್ತಾರೆ, ಆ ರೂಪಗಳನ್ನೇ ನಾವು ಹೇಳ್ತಾ ಕರಿತೀವಿ ಮೆಥಡ್ಸ್, ವಿಧಗಳು ಅಂತೇಳಿ ಕರಿತೀವಿ. ಓಕೆ, ಸೊ ಇದರ ಬಗ್ಗೆ ನಾವು ಈ ಅವಧಿಯಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ಇಲ್ಲಿ ನೋಡ್ರಿ ಏನಂತ ಇದೆ, ಇನ್ ಆರ್ಡರ್ ಟು ರೈಸ್ ಫಂಡ್ಸ್, ಏನೋ ಇನ್ ಆರ್ಡರ್ ಟು ರೈಸ್ ಫಂಡ್ಸ್. ಯಾಕೆ ಫಂಡ್ನ ರೈಸ್ ಮಾಡ್ತಾರೆ? ಟು ಸರ್ವೈವ್ ಆ್ಯಂಡ್ ಗ್ರೋ ಎ ಪ್ರಾಫಿಟಬಲ್ ವೆಂಚರ್ ಫಾರ್ ಎ ಲಾಂಗರ್ ಪೀರಿಯಡ್. ಸ್ಟಾರ್ಟಪ್ ಕಂಪನೀಸ್ ಮೇಕ್ ಯೂಸ್ ಆಫ್ ವೇರಿಯಸ್ ಮೆಥಡ್ಸ್. ಅಂತಂದರೆ ಮಾರುಕಟ್ಟೆಯಲ್ಲಿ ಬದುಕುಳಿಯಲು, ಅಂದರೆ ಸಂಸ್ಥೆಯ ಬದುಕು ಅಲ್ವಾ, ಸಂಸ್ಥೆ ಬದುಕೋದಕ್ಕೋಸ್ಕರ, ಅಂದರೆ ಮಾರುಕಟ್ಟೆಯಲ್ಲಿ ಉಳಿಯೋದಕ್ಕೋಸ್ಕರ ಮತ್ತು ದೀರ್ಘಾವಧಿಯವರೆಗೆ ಅಂದರೆ ಲಾಂಗ್ ಟರ್ಮ್ವರೆಗೆ ಲಾಭದಾಯಕ ಉದ್ಯಮವನ್ನು, ಲಾಭದಾಯಕ ನೋಡ್ರಿ ಏನು, ಮೊದಲು ಒಂದು ವ್ಯಾಪಾರ ಸಂಸ್ಥೆ ಇದೆ, ಕಂಪನಿ, ಅದು ಮಾರುಕಟ್ಟೆಯಲ್ಲಿ ಒಂದು ಬದುಕೋಕ್ಕೋಸ್ಕರ, ಇನ್ನೊಂದು ದೀರ್ಘಾವಧಿಯವರೆಗೆ ಲಾಭದಾಯಕ ಉದ್ಯಮವನ್ನು ಬೆಳೆಸಲು, ಹಣವನ್ನು ಸಂಗ್ರಹಿಸಲು ಪ್ರಾರಂಭಿಕ ಕಂಪನಿಗಳು, ಸಂಸ್ಥೆಗಳು ಏನು ಮಾಡ್ತವೆ? ವಿವಿಧ ವಿಧಾನಗಳನ್ನು ಬಳಸ್ಕೊತವೆ ಅಲ್ವಾ. ಅವೆಲ್ಲ ಆ ವಿವಿಧ ವಿಧಾನಗಳನ್ನೇ ನಾವೇಂತ ಕರಿತೀವಿ, ಮೆಥಡ್ಸ್ ಆಫ್ ವೆಂಚರ್ ಫೈನಾನ್ಸಿಂಗ್ ಅಂತಂದರೆ ಸಾಹಸ ಬಂಡವಾಳ ಹಣಕಾಸಿನ ವಿಧಗಳು ಅಂತ ಅಲ್ವಾ. ಸಾಹಸ ಬಂಡವಾಳ ಹಣಕಾಸಿನ ವಿಧಗಳು ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಹಾಗಾದರೆ ಯಾವ ಯಾವ ವಿಧದಲ್ಲಿ ವ್ಯಾಪಾರ ಸಂಸ್ಥೆಗಳು, ವೆಂಚರ್ ಫೈನಾನ್ಸ್ ಅಂತಂದರೆ ಸಾಹಸ ಬಂಡವಾಳವನ್ನು ತಮ್ಮ ವ್ಯಾಪಾರ ಸಂಸ್ಥೆಗಳಿಗೆ ತರುತ್ತೆ ಅನ್ನೋದಾದರೆ, ಇಲ್ಲಿ ನೋಡ್ರಿ ಎಷ್ಟು ಈಕ್ವಿಟಿ ಫೈನಾನ್ಸಿಂಗ್, ಶೇರ್ ಮುಖಾಂತರ, ಷೇರು ಹಣಕಾಸು. ಆಮೇಲೆ ಕಂಡೀಷನ್ ಲೋನ್ ಅಂತಂದರೆ ಷರತ್ತುಬದ್ಧ ಸಾಲ. ಕನ್ವೆನ್ಷನಲ್ ಲೋನ್ಸ್ ಅಂದರೆ ಸಾಂಪ್ರದಾಯಿಕ ಸಾಲಗಳು. ಇನ್ಕಮ್ ನೋಟ್ ಆದಾಯ ಟಿಪ್ಪಣಿ. ಲಾಸ್ಟಲ್ಲಿ ಸಾಲ ಪತ್ರಗಳು ಅಂತಂದ್ರೆ ಏನು ಕರಿತೀವಿ? ಇದನ್ನ ಡಿಬೆಂಚರ್ ಅಂತ ಹೇಳಿ ಕರಿತೀವಿ. ಓಕೆ, ಇವುಗಳ ರೀತಿಯಾಗಿ ಅಂದರೆ ಶೇರ್ ಮುಖಾಂತರ ಆಗಿರ್ಬೋದು, ಲೋನ್ ಮುಖಾಂತರ ಆಗಿರ್ಬೋದು, ಆ ಲೋನು ಷರತ್ತುಬದ್ಧ ಆಗಿರ್ಬೋದು ಅಥವಾ ಸಂಪ್ರದಾಯ ಆಗಿರ್ಬೋದು, ಮತ್ತು ಸಾಲ ಪತ್ರಗಳ ಮುಖಾಂತರ ವ್ಯಾಪಾರ ಸಂಸ್ಥೆಗಳು ಸಾಹಸ ಬಂಡವಾಳಗಳನ್ನು ತಮ್ಮ ಕಂಪನಿ ಅಥವಾ ಸಂಸ್ಥೆಗಳಿಗೆ ತಗೊಂಡು ಬರ್ತದೆ ಅಂತ. ಬಹುಶಃ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ, ಈಗ ನಾವೇನು ಮಾಡೋಣ, ಒಂದೊಂದನ್ನು ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಈಕ್ವಿಟಿ ಫೈನಾನ್ಸಿಂಗ್ ಅಂತಂದರೆ ನಾವು ಇದರ ಏನಂತ ಕರಿತೀವಿ? ಷೇರು ಹಣಕಾಸು ಅಲ್ವಾ. ಏನಂತ ಇದೆ? ಮೊದಲನೇದು ಷೇರು ಹಣಕಾಸು. ಏನಪ್ಪ ಷೇರು ಹಣಕಾಸು ಅಂತಂದ್ರೆ ಏನು? ಷೇರು ಹಣಕಾಸು ಇಲ್ಲಿ ವಾಟ್ ಡು ಯು ಮೀನ್ ಬೈ ಶೇರ್ಸ್ ಅಂತ ಹೇಳಿದ್ರೆ, ಇಟ್ ಈಸ್ ಎ ಬಂಡಲ್ಸ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಕರೆಕ್ಟಾ? ಏನು ಶೇರ್ ಅಂದ್ರೆ ಇಟ್ಸ್ ಎ ಬಂಡಲ್ ಆಫ್ ಕ್ಯಾಪಿಟಲ್ ಅಂತಂದ್ರೆ ಬಂಡವಾಳದ ಪ್ರತಿಯೊಂದು ಭಾಗವನ್ನು ನಾವೇನಂತ ಕರಿತೀವಿ? ಷೇರುಗಳು ಅಂತ ಹೇಳಿ ಕರಿತೀವಿ. ಈಗ ನಾವು ಏನು ಮಾಡ್ತಾ ಇದೀವಿ, ಇಲ್ಲೇನು ಚರ್ಚೆ ಮಾಡ್ತಾ ಇದ್ದೀವಿ? ಏನು ಸಾಹಸ ಹಣಕಾಸಿದೆ ಅದರಲ್ಲಿ ನಾವು ಒಂದು ವಿಧ, ಇದು ಯಾವ ಮೆಥಡಲ್ಲಿ ತೊಗೊಂಡ್ಬರ್ತೀವಿ ಅಂತ. ಇಲ್ಲ ಏನು ನೋಡಿ, ಇಲ್ಲಿ
when a company requires money to finance the startup which has huge capital requirement with a robust business plan and has potential to grow into a highly profitable venture, the company makes use of equity finance. ಅಂತಂದ್ರೆ ಇಲ್ಲಿ ನೋಡ್ರಿ ಒಂದು ಸೆಂಟೆನ್ಸ್ ನೋಡ್ರಿ, when a company requires money to finance the startup ಅಂತಂದ್ರೆ ಏನು, ನವ ಉದ್ಯಮ. ಅದೇ ಹೇಳಿದ್ದು ಸ್ಟಾರ್ಟಪ್ ಅಂದ್ರೆ ನವ ಉದ್ಯಮ ಆಗಿರ್ಬೋದು, ಇದು ನವ ಉದ್ಯಮ. ಹಾಗೆ ಇಲ್ಲಿ ಇನ್ನೊಂದಷ್ಟು ನಾವು ಆ್ಯಡ್ ಮಾಡೋಣ. ಏನಾಗಿರೋದು, ರೋಗಗ್ರಸ್ತ ಉದ್ಯಮ. ರೋಗಗ್ರಸ್ತ ಉದ್ಯಮ ಒಂದು ನವ ಉದ್ಯಮ ಆಯಿತು, ಇನ್ನೊಂದು ರೋಗಗ್ರಸ್ತ ಉದ್ಯಮ ಆಯಿತು. ಹಾಗೆ ಇನ್ನೊಂದು ಕಂಪನಿಯ ಬೆಳವಣಿಗೆಗೆ ಈಗಾಗಲೇ ಒಂದು ಸ್ಟೇಜಲ್ಲಿದೆ, ಅದಕ್ಕೆ ಅಡಿಷನಲ್ ಫೈನಾನ್ಸ್ ಬೇಕಾದಾಗ ಬೆಳವಣಿಗೆ ಅಂತ ಸಂಸ್ಥೆಗಳಿಗೆ ಏನು ಮಾಡ್ತಾರೆ ಅಂದರೆ ಇವೆಲ್ಲವಕ್ಕೂ ಒಂದಷ್ಟು ವ್ಯವಹಾರ ಯೋಜನೆಗಳಿರುತ್ತೆ. ಆ ವ್ಯವಹಾರ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಂಥ ಸಂದರ್ಭದಲ್ಲಿ ತರಬೇಕಾದಾಗ ಹ್ಯಾಸ್ ಪೊಟೆನ್ಷಿಯಲ್ ಟು ಗ್ರೋ ಅಂದರೆ ಇವಾಗ ಸಾಮರ್ಥ್ಯ ಇದೆ. ನಾವು ಕೇವಲ ಈಗೇನು ಮಾಡೋದ್ರೆ ನವ ಉದ್ಯಮದ ಬಗ್ಗೆ ಚರ್ಚೆ ಮಾಡಿ, ಇಲ್ಲಿ ಅದನ್ನು ಹೇಳಿದಾಗ ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಒಂದು ನವ ಉದ್ಯಮ ಇದೆ, ಹೊಸ ಉದ್ಯಮ ಇದೆ. ಆ ಹೊಸ ಉದ್ಯಮ ಅದ ಏನು ನಾವೇನು ಕರಿತೀವಿ, ಅದರ ಒಂದು ವ್ಯವಹಾರ ಯೋಜನೆ, ನವ ಉದ್ಯಮದ ವ್ಯವಹಾರ ಯೋಜನೆ. ಇಲ್ಲಿ ನೋಡ್ರಿ, ಇದು ನವ ಉದ್ಯಮ. ಈ ನವ ಉದ್ಯಮದ ಹೊಸದಾಗಿ ಉದ್ಯಮ ಆರಂಭ ಆಗಬೇಕು ಅಂತ ಇದೆ ಅಥವಾ ಆಗಿದೆ ಅಂತ ತಿಳ್ಕೊಳ್ಳೋಣ. ಈ ಉದ್ಯಮದ ವ್ಯವಹಾರ ಯೋಜನೆ ಯಾವ ರೀತಿಲಿ ಇದೆಯಪ್ಪ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಅತ್ಯುನ್ನತವಾಗಿ ಬೆಳೆಯುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಇಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಸಂಸ್ಥೆಗಳಿಗೆ ಮತ್ತು ಯಾವ ತರ ಇದೆ ಅಂತಪ್ಪ ಅಂದ್ರೆ ಇದು ಹೆಚ್ಚು ಲಾಭವನ್ನ ಗಳಿಸುವಂತ ನಮ್ಮ ಸಾಮರ್ಥ್ಯ ಕೂಡ ಹೊಂದಿದೆ. ಅಂತದಕ್ಕೆ ಏನ್ ಮಾಡ್ತಾರೆ, ದ ಕಂಪನಿ ಮೇಕ್ಸ್ ಯೂಸ್ ಈಕ್ವಿಟಿ ಫೈನಾನ್ಸಿಂಗ್ ಅಲ್ವಾ. ಸೊ ಇದಕ್ಕೆ ಅವರು ಈಕ್ವಿಟಿ ಫೈನಾನ್ಸಿಂಗ್ ಅನ್ನ ತಗೊಂಡ್ಬರ್ತಾರೆ ಅಂತ. ಹಾಗೆ ಅದನ್ನ ಇನ್ನೊಂದು ರೀತಿಯಲ್ಲಿ ನಾವು ತಿಳ್ಕೊಳ್ಳೋಣ, ಇನ್ನೂ ಚೆನ್ನಾಗಿ ನಾವು ತಿಳ್ಕೊಳ್ಳೋಣ. ಈಕ್ವಿಟಿ ಫೈನಾನ್ಸಿಂಗ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಅಂತ ನೋಡ್ರಿ, ಏನಿದು ಷೇರು ಹಣಕಾಸು. ಷೇರು ಅಂದ್ರೆ ನಿಮ್ಗೆ ಗೊತ್ತಾಗಿದೆ, ಹಣಕಾಸು ಅಂದ್ರೂ ಕೂಡ ನಿಮ್ಗೆ ಗೊತ್ತಾಗಿದೆ. ಇಲ್ಲಿ ನೋಡ್ರಿ, ಕಂಪನಿ ಆಫರ್ ಎ ಪರ್ಸೆಂಟೇಜ್ ಆಫ್ ದ ಬಿಸ್ನೆಸ್ ಆರ್ ನೋಡ್ರಿ ಏನಿದೆ ಒಂದು ವರ್ಡ್ ಗ್ಯಾಪ್ ಕೀವರ್ಡ್ ಇವೆಲ್ಲ. ಕಂಪನಿ ಆಫರ್ ಎ ಪರ್ಸೆಂಟೇಜ್ ಆಫ್ ದ ಬಿಸ್ನೆಸ್ ಆರ್ ದ ಕಂಪನಿ ಟು ದ ಇನ್ವೆಸ್ಟರ್ಸ್ in exchange for capital. When the company offer is not able to give timely return to its investors, the investors who buy the shares of any company have a voting right ಅಂತ. ಅಂದ್ರೆ ಇಲ್ಲಿ ನೋಡ್ರಿ, ಕಂಪನಿ ಅಥವಾ ಸಂಸ್ಥೆಯು ತನ್ನ ಹೂಡಿಕೆದಾರರಿಗೆ ಸಮಯೋಚಿತ ಲಾಭವನ್ನ ನೀಡಲು ಸಾಧ್ಯವಾಗದಿದ್ದಾಗ ಅಲ್ವಾ, ಸಮಯೋಚಿತ ಲಾಭವನ್ನ ನೀಡಲು ವ್ಯಾಪಾರ ಸಂಸ್ಥೆಗಳಿಗೆ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಏನಾಗ್ತದೆ, ಕಂಪನಿಗಳು ಬಂಡವಾಳಕ್ಕೆ ಬದಲಾಗಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟು. ಏನಾಗಿದೆ, ಶೇರ್ ಹೋಲ್ಡರ್ಸ್ಗೆ ನೋಡ್ರಿ, ಏನು ಶೇರ್ ಹೋಲ್ಡರ್ಸ್ ಇದ್ದಾರೆ, ಇವ್ರಿಗೆ ಟೈಮ್ ಕರೆಕ್ಟ್ ಆಗಿ ಏನಾಯ್ತು, ಇವ್ರಿಗೆ ಲಾಭವನ್ನ ಕೊಡಕ್ಕಾಗಿಲ್ಲ ಅಂತಂದ್ರೇನು, ಡಿವಿಡೆಂಟ್ ಅನ್ನ ಕೊಡಕ್ಕಾಗಿರೋದಿಲ್ಲ. ಹಾಗೆ ಮಾಡ್ತಾರೆ ಕಂಪನಿಗಳು ಬಂಡವಾಳಕ್ಕೆ ಬದಲಾಗಿ ವ್ಯವಹಾರ ಅಥವಾ ಕಂಪನಿಯ ಶೇಕಡಾವಾರು ಹಣವನ್ನ ಹೂಡಿಕೆದಾರರಿಗೆ ನೀಡ್ತದೆ ಅಂತ ಅಲ್ವಾ, ಹೂಡಿಕೆದಾರ ನೀಡ್ತದೆ. ಆದ್ರೆ ಯಾವ್ದು ನೋಡ್ರಿ, ಇಲ್ಲಿ ನೋಡಿ ಮತ್ತೆ ಬಹಳ ಇಂಪಾರ್ಟೆಂಟು, ಯಾವುದೇ ಕಂಪನಿಯ ಪಾಲನ್ನು ಖರೀದಿಸುವ ಹೂಡಿಕೆದಾರರಿಗೆ ಮತದಾನದ ಹಕ್ಕಿದೆ. ಅಂದ್ರೆ ಒಂದು ಸಿಂಪಲ್ ಆಗಿ ತಿಳ್ಕೊಂಬಿಡೋಣ, ಏನಪ್ಪಾ ಅಂದ್ರೆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ ಇವರು, ಶೇರ್ಸ್ ಮುಖಾಂತರ ಹಣಕಾಸನ್ನ ಯಾವ ರೀತಿಯಾಗಿ ವೆಂಚರ್ ಫೈನಾನ್ಸ್ ಇಂದ ಶೇಖರಣೆ ಮಾಡಿ ಅದರಿಂದ ಅವರು ಇವ್ರಿಗೆ ಲಾಭವನ್ನ ಕೊಡುವಂತಾಗಿರುತ್ತದೆ. ಹಾಗೆ ಏನು ಹಣಕಾಸನ್ನ ಒದಗಿಸಿರ್ತಾರೆ ಶೇರ್ಗಳ ಮುಖಾಂತರ, ಅವರಿಗೆ ಏನಿರುತ್ತಪ್ಪ ಅಂದ್ರೆ ಆ ಹೂಡಿಕೆದಾರರಿಗೆ ಮತದಾನದ ಹಕ್ಕು ಉಳ್ಳವರಾಗಿರ್ತಾರೆ. ಸಂಸ್ಥೆಯ ನಿರ್ಣಯ ಕೈಗೊಳ್ಬೇಕಾದಾಗ ಏನಾದರೂ ಮತದಾನ ಅಂತ ಹಾಕಿದ್ರೆ, ಅಂದ್ರೆ ಈ ಮತದಾನ ಸಂದರ್ಭ ಬರೋದಾಗ ಸಂಸ್ಥೆಯ ಕುರಿತಾಗಿ ಏನಾದರೂ ಚರ್ಚೆಗಳು ಬಂದಾಗ ಅದನ್ನ ನಿರ್ಣಯ ಬರುತ್ತೆ.
ಆ ಸಂದರ್ಭದಲ್ಲಿ ಅದನ್ನು ಮತದಾನಕ್ಕೆ ಹಾಕ್ತಾರೆ. ಯಾವುದಾದ್ರು ನಿರ್ಧಾರ ತಗೋಬೇಕಾದಾಗ ಆ ಮತದಾನ ಹಕ್ಕಿನಲ್ಲಿ ಪಾಲ್ಗೊಳ್ಳುವಂತಹ ಸಾಮರ್ಥ್ಯ ಇವರಿಗೆ ಹೊಂದಿರ್ತಾರೆ. ಓಕೆ, ಸೊ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ಳೋಣ. ಈಗ ಮುಂದಿನ ಒಂದು ಅಂಶ, ಷರತ್ತುಬದ್ಧ ಸಾಲ ಅಂದ್ರೆ ಏನು ಅಂತ. ಅಂದ್ರೆ ಇವೆಲ್ಲ ನಾವೇನ್ ಚರ್ಚೆ ಮಾಡ್ತಾ ಇರೋದು ಮೆಥಡ್ಸ್ ಆಫ್ ವೆಂಚರ್ ಫೈನಾನ್ಸಿಂಗ್ ಅಲ್ವಾ, ಕರೆಕ್ಟ್ ತಾನೆ? ನಾವೇನ್ ಚರ್ಚೆ ಮಾಡ್ತಾ ಇದೀವಿ, ಯಾವ್ಯಾವ ರೀತಿಯಾಗಿ ವ್ಯಾಪಾರ ಸಂಸ್ಥೆಗಳು ಸಾಹಸ ಬಂಡವಾಳವನ್ನ ತರುತ್ತೆ ಅಂತ. ಈಗ ನಾವು ಮೊದಲೇನು ನೋಡಿದ್ವಿ, ಶೇರ್ಗಳ ಬಗ್ಗೆ ನೋಡಿದ್ವಿ. ಈಗ ಯಾವ್ದು ನೋಡೋಣ, ಕಂಡೀಷನಲ್ ಲೋನ್ ಬಗ್ಗೆ ನೋಡೋಣ. ಇಲ್ಲಿ ನೋಡ್ರಿ, ಅನ್ಲೈಕ್ ಬ್ಯಾಂಕ್ ಲೋನ್ಸ್ ಅಂದ್ರೇನು, ಇಲ್ಲಿ ನೋಡ್ರಿ, ಬ್ಯಾಂಕ್ ಸಾಲಕ್ಕಿಂತ ಭಿನ್ನವಾಗಿ ಕಂಡೀಷನ್ ಲೋನ್ಸ್ ಹ್ಯಾವ್ ನೈದರ್ ಪ್ರಿಡಿಟರ್ಮೈನ್ಡ್ ಪ್ರಿಪೇಮೆಂಟ್ ಶೆಡ್ಯೂಲ್ ನಾರ್ ಎನಿ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಆನ್ ಬಾರೋಡ್ ಕ್ಯಾಪಿಟಲ್ ಅಂತಂದ್ರೆ ನೋಡ್ರಿ, ಇವೇನು ಬ್ಯಾಂಕ್ ಸಾಲಕ್ಕಿಂತ ಭಿನ್ನ ಇರುತ್ತೆ. ಮತ್ತೆ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಷರತ್ತುಬದ್ಧ ಸಾಲಗಳು ಮೊದಲೇ ನಿರ್ಧರಿಸಿದ ಮರುಪಾವತಿ ವೇಳಾಪಟ್ಟಿ ಅಥವಾ ಮರುಪಾವತಿಯ ವೇಳಾಪಟ್ಟಿ ಅಥವಾ ಎರವಲು ಪಡೆದ ಬಂಡವಾಳದ ಮೇಲೆ ಯಾವುದೇ, ನೋಡ್ರಿ ಎರವಲು ಅಂದ್ರೇನು, ಸಾಲ ಪಡೆದ ಬಂಡವಾಳದ ಮೇಲೆ ಯಾವುದೇ ಸ್ಥಿರ ಬಡ್ಡಿ ದರವನ್ನ ಹೊಂದಿರೋದಿಲ್ಲ ಅಂತ ಹೇಳ್ತಾರೆ. ಇದು ಕಂಡೀಷನ್ಡ್ ಸಾಲಕ್ಕೆ ಇರುವಂತಹ ಒಂದು ಅಂಶ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಂಶ. ಮತ್ತೊಂದು ಹೇಳಿದ್ವಿ ನೋಡ್ರಿ, ಇಲ್ಲಿ ಏನಂತಿದೆ ಇಲ್ಲಿ, ಇನ್ ದ ಕೇಸ್ ಆಫ್ ಕಂಡೀಷನ್ ಲೋನ್ ಹೇಗಿರ್ತಂದ್ರೆ, an entrepreneur needs to pay the lender in the form of royalty ಅಂದ್ರೆ ರಾಜಧನ when the company is able to generate revenue or profit ಅಂತಂದ್ರೆ, ಷರತ್ತುಬದ್ಧ ಸಾಲಗಳ ಸಂದರ್ಭದಲ್ಲಿ ಉದ್ಯಮಿಯು ಕಂಪನಿಯ ಆದಾಯ, ನೋಡ್ರಿ ಏನು, ಷರತ್ತುಬದ್ಧ ಸಾಲಗಳ ಸಂದರ್ಭದಲ್ಲಿ ಉದ್ಯಮಿಯು ಕಂಪನಿಯ ಆದಾಯ ಅಥವಾ ಲಾಭವನ್ನ ಗಳಿಸಲು ಸಾಧ್ಯವಾದಾಗ ಸಾಲಗಾರರನ್ನು ಅವ್ರಿಗೆ ಯಾವ ತರ ಪೇಮೆಂಟ್ ಮಾಡ್ತಾರೆ, ರಾಯಲ್ಟಿ, ನಾವು ಕನ್ನಡದಲ್ಲಿ ಅಂತ ಕರಿತೀವಿ ರಾಯಧನ ಅಂತ ಹೇಳ್ತೀವಿ, ಆ ರೂಪದಲ್ಲಿ ಅವ್ರು ಏನ್ ಮಾಡ್ತಾರೆ, ಪಾವತಿ ಮಾಡಬೇಕಾಗಿರ್ತದೆ ಅಲ್ವಾ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಅರ್ಥ ಆಗತ್ತೆ, ಇನ್ನೊಂದ್ಸಲ ಹೇಳ್ತೀನಿ. ಎಂಟರ್ಪ್ರಿನರ್ ನೀಡ್ಸ್ ಟು ಪೇ ದ ಲೆಂಡರ್ ಇನ್ ದ ಫಾರ್ಮ್ ಆಫ್ ರಾಯಲ್ಟಿ ಅಂದ್ರೆ, ಯಾರು ಸಾಲವನ್ನ ಲೆಂಡರ್ ಕೊಟ್ಟಿರ್ತಾರಲ್ಲ ಅವ್ರ ಸಾಲವನ್ನ ಯಾವ ರೂಪದಲ್ಲಿ ಪಾವತಿ ಮಾಡ್ತಾರೆ, ರಾಯಲ್ಟಿ ರೂಪದಲ್ಲಿ, ಅಂದ್ರೆ ರಾಜಧನದ ರೂಪದಲ್ಲಿ ಪಾವತಿ ಮಾಡಬೇಕಾಗುತ್ತೆ ಅಂತ. ಓಕೆ, ಸೊ ಹಾಗೆ ಮುಂದುವರಿದು ಇನ್ನೂ ಚೆನ್ನಾಗಿ ನಾವು ಎಲಾಬ್ರೇಟ್ ಆಗಿ ಮಾಡೋಣ. ಇದನ್ನ ಇನ್ನೂ ಚೆನ್ನಾಗಿ ನಾವು ವಿವರಣಾತ್ಮಕವಾಗಿ ತಿಳ್ಕೊಳ್ಳೋದಾದ್ರೆ ಯಾವ ರೀತಿಲಿಯಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ ಏನಂತ, ದ ರಾಯಲ್ಟಿ ರೇಟ್ ವೇರೀಸ್ ಬಿಟ್ವೀನ್ 2% and 15% ಆನ್ ದ ಬೇಸಿಸ್ ಆಫ್ ರೆವೆನ್ಯೂ ಅಲ್ವಾ. ಅಂದ್ರೇನು, ಆದಾಯಕ್ಕೆ ಅನುಗುಣವಾಗಿ ರಾಜಧನ 2% ಇಂದ 18% ಒಳಗೆ ಇರ್ತದೆ. ಈಗ ನೋಡ್ರಿ, ಬಡ್ಡಿ ದರ ಯಾವ್ದ್ರ ಆಧಾರದ ಮೇಲೆ ಗೊತ್ತಾಯ್ತು, ಆನ್ ದ ಬೇಸಿಸ್ ಆಫ್ ರೆವಿನ್ಯೂ ಅಂದ್ರೆ ಆದಾಯಕ್ಕೆ ಅನುಗುಣವಾಗಿ, ಕರೆಕ್ಟಾ? ನೋಡ್ರಿ, ಆದಾಯಕ್ಕೆ ಅನುಗುಣವಾಗಿ ಇಲ್ಲಿ ಏನ್ ಪಾವತಿ ಮಾಡ್ತಾರ ಅವರು, ರಾಜಧನವನ್ನ ಪಾವತಿ ಮಾಡ್ತಾರೆ. ಆಯ್ತಾ? ನೆಕ್ಸ್ಟ್ ರೆವಿನ್ಯೂ. ನೆಕ್ಸ್ಟ್ ಇನ್ನೊಂದು ಯಾವುದು, ಪ್ರಾಫಿಟ್ ಪರ್ಸೆಂಟೇಜ್ ಅಂತಂದ್ರೆ ಆದಾಯ ಒಂದಾಯ್ತು, ಇನ್ನೊಂದು ಲಾಭದ ಪ್ರತಿಶತ. ಕ್ಯಾಶ್ ಫ್ಲೋ ಆಫ್ ದ ವೆಂಚರ್. ಮತ್ತೊಂದು ಯಾವುದು, ಹಣದ ಹರಿವು ಎಟ್ಸೆಟ್ರಾ. ಇವೆಲ್ಲದರ ಆಧಾರದ ಮೇಲೆ ಏನ್ ನಿರ್ಧಾರ ಆಗುತ್ತೆ, ರಾಜಧನದ ನಿರ್ಧಾರ ಆಗ್ತದೆ ಅಲ್ವಾ. ಇನ್ ದ ಕೇಸ್ ಆಫ್ ಕಂಡೀಷನ್ ಲೋನ್, an entrepreneur needs not pay interest or principal amount instantly, unlike debt financing where you need to pay back principal along with interest within the fixed schedule irrespective of profit or loss ಅಂತ. ಅಂದ್ರೆ ಷರತ್ತುಬದ್ಧ ಸಾಲದ ವಿಷಯದಲ್ಲಿ ಒಬ್ಬ ಉದ್ಯಮಿ ಏನಿದ್ದಾರೆ, ಅದರ ಸಾಲ ಹಣಕಾಸಿಗಿಂತ ಭಿನ್ನವಾಗಿ ಬಡ್ಡಿ ಅಥವಾ ಅಸಲು ಮೊತ್ತವನ್ನು ಅವನೇನು ತಕ್ಷಣ ಪಾವತಿ ಮಾಡಬೇಕಾಗಿಲ್ಲ. ಅಂದ್ರೆ ಆನ್ ದ ಸ್ಪಾಟೇ ಅವನೇನು ಪೇಮೆಂಟ್ ಮಾಡಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಅಲ್ಲಿ ಲಾಭ ಅಥವಾ ನಷ್ಟವನ್ನು ಲೆಕ್ಕಿಸದೆ ನಿಗದಿತ ವೇಳಾಪಟ್ಟಿಯೊಳಗೆ ಬಡ್ಡಿಯೊಂದಿಗೆ ಅಸಲುಗಳನ್ನ ಪಾವತಿ ಮಾಡಬೇಕಾಯ್ತದೆ. ನೋಡ್ರೇನು, ಲಾಭ ಅಥವಾ ನಷ್ಟವನ್ನ ಲೆಕ್ಕಿಸದೆ
ನಿಗದಿತ ಏನು ವೇಳಾಪಟ್ಟಿ ಇದೆ ಆ ವೇಳಾಪಟ್ಟಿ ಒಳಗೆ ಅವರು ಅಸಲು ಮತ್ತು ಬಡ್ಡಿಯನ್ನು ಅವರು ಪಾವತಿ ಎಲ್ಲ ಇದು ನಾವು ಮರುಪಾವತಿಯನ್ನವರು ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ನಿಮಗೆ ಷರತ್ತುಬದ್ಧ ಸಾಲದ ಬಗ್ಗೆ ಮಾಹಿತಿ ದೊರಕಿದೆ ಅಂತ ಹೇಳೋಣ ಭಾವಿಸೋಣ. ಹಾಗೆ ಮುಂದಿನ ಒಂದು ಅಂಶದ ಕಡೆ ನಾವು ಈಗ ಗಮನ ಕೊಡೋಣ. ಅದ ಅಂಶ ಯಾವ್ದಪ್ಪ ಅಂತಂದ್ರೆ ಸಾಂಪ್ರದಾಯಿಕ ಸಾಲಗಳು ಅಂತಂದ್ರೆ ಏನಂತ ಕರಿತೀವಿ? ಕನ್ವೆನ್ಷನ್ ಲೋನ್ಸ್. ಯಾವುದು ನೋಡ್ರಿ, ಅನ್ಲೈಕ್ ಕಂಡೀಷನ್ ಲೋನ್ಸ್ ಅಂದ್ರೆ ಷರತ್ತುಬದ್ಧ ಸಾಲದ ಹೊರತುಪಡಿಸಿ ವೇರ್ ದ ಎಂಟರ್ಪ್ರಿನರ್ಸ್ need not pay any interest to the lender in the case of the convention loans, and entrepreneur has to pay interest initially but with a low interest rate on the borrowed capital. ಅಂತಂದ್ರೆ ನೋಡಿ, ಕನ್ನಡದಲ್ಲಿ ನೋಡ್ರಿ, ಸಾಂಪ್ರದಾಯಿಕ ಸಾಲಗಳ ಸಂದರ್ಭದಲ್ಲಿ ವಾಣಿಜ್ಯೋದ್ಯಮಿ ಆರಂಭದಲ್ಲಿ ಬಡ್ಡಿಯನ್ನ ಪಾವತಿಸಬೇಕಾಗುತ್ತದೆ. ಅಂದ್ರೆ ಎರವಲು ಪಡೆದ ಅಂದ್ರೆ ಮನಿ ಲೆಂಡ್ ಪಡೆದ ಬಂಡವಾಳದ ಮೇಲೆ ಕಡಿಮೆ ಬಡ್ಡಿ ದರದೊಂದಿಗೆ ಪಾವತಿಸಬೇಕಾಗ್ತದೆ ಅಂತ. ಅಲ್ಲೇನಂತಾಯ್ತು? ನಿಗದಿತ ವೇಳಾಪಟ್ಟಿಯೊಳಗೆ ಅಸಲು ಮತ್ತು ಬಡ್ಡಿ ಅಂತಾಯ್ತು. ಇಲ್ಲಿ ಬಡ್ಡಿ ಯಾವ ರೀತಿಯಲ್ಲಿ ಪಾವತಿ ಮಾಡ್ತೀವಪ್ಪ ಅಂತಂದ್ರೆ ಎರವಲು ಪಡೆದ ಬಂಡವಾಳದ ಮೇಲೆ ಕಡಿಮೆ ಬಡ್ಡಿ ದರದೊಂದಿಗೆ ನಾವೇನ್ ಮಾಡ್ತೀವಿ? ಪಾವತಿಸಬೇಕಾಗ್ತದೆ ಆರಂಭದಲ್ಲೇನೆ, ಸ್ಟಾರ್ಟಿಂಗ್ ಅಲ್ಲೇ. ಇದನ್ನ ನಾವು ಸಾಂಪ್ರದಾಯಿಕ ಸಾಲಗಳು ಅಂತೇಳಿ ಕರಿತೀವಿ. ಇನ್ನು ನಾವು ಇದನ್ನ ಸ್ವಲ್ಪ ಚೆನ್ನಾಗಿ ಎಲಾಬ್ರೇಟ್ ಮಾಡೋದಾದ್ರೆ ನೋಡ್ರಿ ಏನಂತಿದೆ, ದ ಇಂಟ್ರೆಸ್ಟ್ ರೇಟ್ ವಿಲ್ ಇನ್ಕ್ರೀಸ್, ರೇಟ್ ವಿಲ್ ಇನ್ಕ್ರೀಸ್ ಆಸ್ ಪರ್ ಇನ್ಕ್ರೀಸ್ ಇನ್ ಪ್ರಾಫಿಟ್. ಅದು ಲಾಭ ಜಾಸ್ತಿ ಆದ್ರೆ ಬಡ್ಡಿ ಮೊತ್ತನೂ ಕೂಡ ಜಾಸ್ತಿ, ಲಾಭ ಕಡಿಮೆ ಆದ್ರೆ ಬಡ್ಡಿಯ ಪ್ರತಿಶತನೂ ಕೂಡ ಕಡಿಮೆ. ಇಷ್ಟೇ ಅಂಡರ್ಸ್ಟ್ಯಾಂಡ್. ಸಾಂಪ್ರದಾಯಿಕ ಸಾಲ ಯಾವ ತರಪ್ಪ ಅಂತಂದ್ರೆ ಲಾಭ ಹೆಚ್ಚಾದಾಗ ಬಡ್ಡಿನೂ ಕೂಡ ಜಾಸ್ತಿ, ಲಾಭ ಕಡಿಮೆ ಆದಾಗ ಬಡ್ಡಿ ಕೂಡ ಕಡಿಮೆ ಆಗುತ್ತೆ. ಅಲಾಂಗ್ ವಿತ್ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಆ್ಯಂಡ್ ಎಂಟರ್ಪ್ರಿನರ್ ನೀಡ್ಸ್ ಟು ಪೇ ಎ ರಾಯಲ್ಟಿ ಇನ್ ಅಕಾರ್ಡೆನ್ಸ್ ವಿತ್ ದ ಸೇಲ್ಸ್ ಆರ್ ಪ್ರಾಫಿಟ್. ಅದನ್ನ ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳೋದ್ರೆ, ಲಾಭದ ಹೆಚ್ಚಳಕ್ಕೆ ಅನುಗುಣವಾಗಿ ನೋಡ್ರಿ, ಲಾಭದ ಹೆಚ್ಚಳಕ್ಕೆ ಅನುಗುಣವಾಗಿ ಬಡ್ಡಿ ದರ ಹೆಚ್ಚಾಗ್ತದೆ ಅಲ್ವಾ? ಲಾಭದ ಹೆಚ್ಚಳಕ್ಕೆ ಅನುಗುಣವಾಗಿ ಏನ್ ಹೆಚ್ಚಾಗ್ತದೆ? ನಮ್ಗಿಲ್ಲಿ ಬಡ್ಡಿ ದರ ಹೆಚ್ಚಾಗ್ತದೆ. ಅದೇ ರೀತಿಯಾಗಿ ನಾವು ಎರವಲು ಪಡೆದ ಬಂಡವಾಳದ ಮೇಲೆ, ಎರವಲು ಅಂದ್ರೇನು? ನಾವು ತಗೊಂಡ್ರಂತ ಸಾಲದ ಮೇಲೆ ಎರವಲು ಪಡೆದ ಬಂಡವಾಳದ ಮೇಲಿನ ಬಡ್ಡಿಯೊಂದಿಗೆ ಉದ್ಯಮಿಗಳು ಮಾರಾಟ ಅಥವಾ ಲಾಭಕ್ಕೆ ಅನುಗುಣವಾಗಿ ಬಂಡವಾಳದ ಮೇಲಿನ ಬಡ್ಡಿಯೊಂದಿಗೆ ಏನ್ ಮಾಡಬೇಕು? ಉದ್ಯಮಿಗಳು ಮಾರಾಟ ಲಾಭಕ್ಕೆ ಅನುಗುಣವಾಗಿ ಏನ್ ಮಾಡಬೇಕು? ಅವರು ರಾಯಧನವನ್ನ ಪಾವತಿಸಬೇಕಾಯ್ತದೆ, ರಾಯಲ್ಟಿ. ಕರೆಕ್ಟಾ? ಸೊ ಏನ್ ಮಾಡ್ಬೇಕು? ಅವರು ರಾಯಲ್ಟಿಯನ್ನ ಪೇಮೆಂಟ್ ಮಾಡಬೇಕಾಗ್ತದೆ. ಕರೆಕ್ಟಾ? ಸೊ ರಾಯಲ್ಟಿನ ಅವರು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈಗ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ. ಯಾವ್ದು? ಸಾಂಪ್ರದಾಯಿಕ ಸಾಲಗಳ ಬಗ್ಗೆ ಮಾಹಿತಿ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಈಗ ಮುಂದೆ ಇನ್ನೊಂದು ವಿಧದಲ್ಲಿ ಯಾವ ರೀತಿಯಲ್ಲಿ ಅಂತಂದ್ರೆ ಇನ್ಕಮ್ ನೋಟ್, ಕನ್ನಡದಲ್ಲಿ ಏನಂತ ಕರಿತಿದ್ದೀನ? ಆದಾಯ ಟಿಪ್ಪಣಿ. ಏನಪ್ಪಾ ಇದು ಅಂತಂದ್ರೆ ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಬೋತ್ ಟ್ರೆಡಿಷನ್ ಲೋನ್ಸ್. ನೋಡ್ರಿ, ಕಾಂಬಿನೇಷನ್ ಆಫ್ ಬೋತ್ ಯಾವ್ದ್ರದ್ದು? ಟ್ರೆಡಿಷನಲ್ ಲೋನ್ಸ್ ಫ್ರಮ್ ದ ಬ್ಯಾಂಕ್ಸ್ ಆರ್ NBFC ಅಂತಂದ್ರೆ NBFC ಅಂದ್ರೇನು? ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಆರ್ ಕಾರ್ಪೊರೇಷನ್ಸ್, ಫಿನಾನ್ಷಿಯಲ್ ಕಂಪನೀಸ್ ಅಂತ ಅಲ್ವಾ? ಅಂಡ್ ಕಂಡೀಷನ್ ಲೋನ್ಸ್ ಹಿಯರ್ ಆರ್ ಕೀ ಫೀಚರ್ಸ್ ಆಫ್ ಇನ್ಕಮ್ ನೋಟ್. ಫಸ್ಟ್, ವಾಟ್ ಈಸ್ ಇನ್ಕಮ್ ನೋಟ್ ಅಂತಂದ್ರೆ ಇನ್ಕಮ್ ಸಿಂಪಲ್ ಏನು? ದಿಸ್ ಇಸ್ ದ, ನೋಡ್ರಿ, ಇದು ಬ್ಯಾಂಕುಗಳು ಅಥವಾ NBFC ಗಳಿಂದ ಪಡೆದ ಸಾಂಪ್ರದಾಯಿಕ ಸಾಲಗಳು. ನೋಡ್ರಿ, ಎಲ್ಲಿಂದ? ಬ್ಯಾಂಕು ಅಥವಾ NBFC ಗಳಿಂದ ಪಡೆದ ಸಾಂಪ್ರದಾಯಿಕ ಸಾಲಗಳು ಮತ್ತು ಷರತ್ತುಬದ್ಧ ಸಾಲಗಳ ಸಂಯೋಜನೆ. ಬಹಳ ಸಿಂಪಲ್ ಆಯ್ತಿದ್ದು. ಹೆಂಗೆ? ಇಟ್ಸ್ ಎ ಮಿಕ್ಸ್ಚರ್ ಆಫ್ ಟ್ರೆಡಿಷನಲ್ ಲೋನ್ಸ್ ಅಂಡ್ ಕಂಡೀಷನ್ಡ್ ಲೋನ್ಸ್. ಕರೆಕ್ಟಾ? ಇಟ್ಸ್ ಎ ಮಿಕ್ಸ್ಚರ್ ಆಫ್ ಟ್ರೆಡಿಷನಲ್ ಅಂಡ್ ಕಂಡೀಷನ್ಡ್ ಲೋನ್ಸ್ ಅಂದ್ರೆ ಸಾಂಪ್ರದಾಯಿಕ ಸಾಲಗಳು ಮತ್ತು ಷರತ್ತುಬದ್ಧ ಸಾಲಗಳ
ಏನಿದು ಸಂಯೋಜನೆ. ಹಾಗಾದ್ರೆ ಈ ಟ್ರೆಡಿಷನ್ ಲೋನ್ಸ್ ಎಲ್ಲಿಂದ ತಗೊಂಡ್ರಂಥದ್ದು? ಬ್ಯಾಂಕುಗಳು ಅಥವಾ NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್. ಹಾಗಾದ್ರೆ ಇದರ ಪ್ರಮುಖ ಲಕ್ಷಣಗಳನ್ನ ನಾವು ಒಂದ್ಸಲ ತಿರುವು ಹಾಕೋಣ. ಏನಪ್ಪಾ ಅಂದ್ರೆ ಎಂಟರ್ಪ್ರಿನರ್ ನೀಡ್ಸ್ ಟು ರೀಪೇ ದ ಪ್ರಿನ್ಸಿಪಲ್ ಅಮೌಂಟ್ ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ವಿತಿನ್ ದ ಪ್ರಿಡಿಟರ್ಮೆಂಟ್ ಸ್ಟಿಪ್ಯುಲೇಟೆಡ್ ಪೀರಿಯಡ್ಸ್. ಅಂತಂದ್ರೆ ಉದ್ಯಮಿಗಳು ಪೂರ್ವ ನಿರ್ಧರಿತ ನಿಗದಿತ ಅವಧಿಯೊಳಗೆ ಏನ್ ಮಾಡಬೇಕು? ಬಡ್ಡಿಯೊಂದಿಗೆ ಅಸಲು ಮೊತ್ತವನ್ನ ಮರುಪಾವತಿ ಮಾಡಬೇಕಾಗ್ತದೆ ಅಲ್ವಾ? ಪೂರ್ವ ಒಂದು ಟೈಮ್ ಫಿಕ್ಸ್ ಆಗಿರುತ್ತೆ. ಆ ಟೈಮ್ಗೆ ಅನುಗುಣವಾಗಿ ಇವ್ರು ಏನ್ ಮಾಡ್ಬೇಕು? ಆ ಟೈಮ್ ಒಳಗಡೆಗೆ ಅಸಲು ಮತ್ತೆ ಬಡ್ಡಿಯನ್ನ ಇವರು ಮರುಪಾವತಿಯನ್ನ ಮಾಡಬೇಕಾಗ್ತದೆ. ಕರೆಕ್ಟಾ? ಮರುಪಾವತಿ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ನೋಡ್ರಿ, ಏನಂತ ಇದೆ? ಎಂಟರ್ಪ್ರಿನರ್ಸ್ ನೀಡ್ಸ್ ಟು ಪೇ ಎ ರಾಯಲ್ಟಿ ಆನ್ ಸೇಲ್ಸ್ ಆರ್ ಪ್ರಾಫಿಟ್. ಇನ್ನು ಕಾಮನ್ ಎಲ್ಲಾ ಕಡೆ ಬರ್ತದೆ ರಾಯಧನ. ಉದ್ಯಮಿಗಳು ಮಾರಾಟ ಅಥವಾ ಲಾಭದ ಮೇಲೆ ರಾಜಧನವನ್ನ ಪಾವತಿ ಮಾಡಬೇಕಾಗುತ್ತೆ. ಓಕೆ, ಸೊ ಹೋಪ್ ಸೊ ಯು ಆಲ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ನಾವು ಮೂವಿಂಗ್ ಟು ಅನದರ್ ದ ಮೇನ್ ನೀವು ಅಕೌಂಟ್ಸ್ ಲೆಕ್ಕ ಮಾಡಬೇಕಾದಾಗ ಅಲ್ಲೇನ್ ಬರುತ್ತೆ? ಡಿಬೆಂಚರ್ ಅಂತೇಳಿ ಬರ್ತಾ ಇರುತ್ತೆ ಡಿಬೆಂಚರ್ಸ್ ಅಂತೇಳಿ. ನೀವೇನ್ ಮಾಡ್ತೀರಿ? ಡಿಬೆಂಚರ್ಸ್ ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಂದ್ರೇನು ಹೊಣೆಗಾರಿಕೆ ಕಡೆ ತೋರಿಸ್ಬಿಟ್ಟು ನೀವೇನ್ ಮಾಡ್ತಿರ್ತೀರಿ? ಅದನ್ನ ಟ್ರೀಟ್ ಮಾಡ್ತಿರ್ತೀರಿ. ಆದ್ರೆ ಯಾಕೆ ಡಿಬೆಂಚರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ, ಏನಂತ ಇದೆ? ವೆನೆವರ್ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್, ಬಂಡವಾಳದ ಅವಶ್ಯಕತೆ ಬಿದ್ದಾಗ ಕಂಪನಿ ಇಶ್ಯೂಸ್ ಎ ಡೆಟ್ ಪೇಪರ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ ಬಂಡವಾಳ ಅಗತ್ಯವಿದ್ದಾಗ ಕಂಪನಿಗಳು ನಿರ್ದಿಷ್ಟ ಅವಧಿಗೆ ಸಾಲದ ಕಾಗದವನ್ನ ನೀಡುತ್ತವೆ, ಸಾಲ ಪತ್ರವನ್ನ ನೀಡುತ್ತವೆ ಅಲ್ವಾ? ದೆನ್ ದ ಕಂಪನಿ ಪೇಸ್ ಔಟ್ ದ ಇಂಟ್ರೆಸ್ಟ್ ಆನ್ ದ ಮನಿ ಇನ್ವೆಸ್ಟೆಡ್ ಅಟ್ ದ ಫಿಕ್ಸ್ಡ್ ಮೆಚುರಿಟಿ ಡೇಟ್. ಅಂದ್ರೆ ಏನ್ ಮಾಡುತ್ತೆ? ಸಾಲದ ಕಾಗದ ಪತ್ರ ಕಂಪನಿ ನೀಡಿತು. ಏನ್ ಮಾಡ್ತಾರೆ? ನೀಡಿದ್ಮೇಲೆ ನಂತರ ಕಂಪನಿಯು ನಿಗದಿತ ಮುಕ್ತಾಯ ದಿನದಂದು ಹೂಡಿಕೆ ಮಾಡಿದ ಹಣದ ಮೇಲೆ ಬಡ್ಡಿಯನ್ನ ಪಾವತಿಸುತ್ತದೆ ಅಲ್ವಾ? ಸಾಲ ಕೊಟ್ಟಿದ್ದಾರೆ ಅಂದ್ಮೇಲೆ ಏನ್ ಮಾಡ್ತಾರೆ? ಬಡ್ಡಿ ಪಾವತಿಸುತ್ತದೆ. ಹೆಂಗ್ ತಿಳ್ಕೊಳ್ಳ ಅಂದ್ರೆ ಇದನ್ನ ಇನ್ನೂ ಬಹಳ ಸರಳವಾಗಿ ತಿಳ್ಕೊಬಹುದು. ಯಾವ ರೀತಿ ಅಲ್ಲಪ್ಪ ಅಂದ್ರೆ ಬ್ಯಾಂಕ್ ಅಲ್ಲಿ ನಾವೇನ್ ಮಾಡಿದೀವಿ? ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದೀವಿ. ನಮ್ಗೇನ್ ಕೊಡ್ತಾರೆ? ನಾವೇನೋ 10 ಲಕ್ಷನೋ 5 ಲಕ್ಷನೋ ಎಷ್ಟೋ ದುಡ್ಡು ತೊಗೊಂಡೋಗಿಟ್ರೆ ನಮ್ಗವರು ಫಿಕ್ಸ್ಡ್ ಡಿಪಾಸಿಟ್ ನ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿದ್ಮೇಲೆ ಅದನ್ನ ನಾವು ನಿಶ್ಚಿತ ಠೇವಣಿ ಅಂತ ಕರಿತೀವಿ. ಇಟ್ಟ ಮೇಲೆ ಏನ್ ಮಾಡ್ತಾರೆ? ಅವರು ನಮ್ಗೊಂದು ರೆಸಿಪ್ಟ್ ಕೊಡ್ತಾರೆ, ಸಂದಾಯ ರಸೀದಿ ಅಂತ ಕರಿತೀವಿ, ಸಂದಾಯ. ಓಕೆ, ಅವಾಗ ನಮ್ಗೆ ಏನ್ ಮಾಡ್ತಾರೆ? ಇಂಟ್ರೆಸ್ಟ್ ನಿಮ್ಗೆ ಮಂತ್ಲಿ ಬೇಕಾ, ಕ್ವಾರ್ಟರ್ಲಿ ಬೇಕಾ, ಹಾಫ್ ಇಯರ್ಲಿ ಬೇಕಾ ಅಥವಾ ಇಯರ್ಲಿ ಬೇಕಾ ಅಂತ ಕೇಳ್ತಾರೆ. ಅಂದ್ರೆ ನಿಮ್ಗೆ ಏನು ಅಮೌಂಟ್ ಡಿಪಾಸಿಟ್ ಇಟ್ಟಿದ್ದೀರಾ ಅದ್ರ ಮೇಲೆ ಇರುವಂತ ಅಮೌಂಟ್ ಮೇಲೆ ಬರುವಂತ ಬಡ್ಡಿ ಪ್ರತಿ ತಿಂಗಳು ಬೇಕಾ, ಪ್ರತಿ 3 ತಿಂಗಳಿಗೆ ಬೇಕಾ, ಅರ್ಧ ವರ್ಷಕ್ಕೊಮ್ಮೆ ಬೇಕಾ, ವರ್ಷಕ್ಕೊಮ್ಮೆ ಬೇಕಾ ಅಂತ ಕೇಳ್ತಾರೆ. ಅದರಂತೆ ಅವರು ನಮ್ಮ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟು ನಮ್ಗೆ ಅವ್ರು ಏನ್ ಮಾಡ್ಕೊಡ್ತಾರೆ? ನಮ್ಗೆ ಅವರು ಬಡ್ಡಿಯನ್ನ ಪಾವತಿ ಮಾಡ್ಕೊಡ್ತಾರೆ ಬ್ಯಾಂಕ್ನವರು. ಅದೇ ತರ ಇದು ಯಾವ ತರ ಅಂದ್ರೆ ಅದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇನಾಯ್ತು? FD ಇಟ್ಟಾಗ ಬ್ಯಾಂಕ್ಗೆ ಇದು ಲಯಬಿಲಿಟಿ ಅಂದ್ರೆ ಸಾಲ ತಗೊಂಡಂಗೆ ನಮ್ಮ ಕಡೆಯಿಂದ ಬ್ಯಾಂಕು ನಮ್ಮ ಕಡೆ ಸಾಲ ತಗೊಂಡಂಗೆ. ಅದೇ ತರ ವ್ಯಾಪಾರ ಸಂಸ್ಥೆನೂ ಅಷ್ಟೇ ಏನ್ ಮಾಡ್ತಾರೆ? ಇಲ್ಲಿ ನಾವು ತಗೊಂಡಂತ ಅಮೌಂಟಿಗೆ ಅವರು ಬಡ್ಡಿಯನ್ನ ಪಾವತಿ ಮಾಡ್ತಾರೆ. ಮತ್ತೆ ಇನ್ನೊಂದು, ಯೂಶಲಿ ದ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಈಸ್ ಪೇಬಲ್ ಅಟ್ 3 ವೇರಿಯಸ್ ರೇಟ್ಸ್ ಅಕಾರ್ಡೆನ್ಸ್ ವಿತ್ ದ ಫೇಸ್ ಆಫ್ ಆಪರೇಷನ್ ಬಿಸ್ನೆಸ್. ಅಂದ್ರೆ ಇಲ್ಲಿ ಯಾವ ತರ ಆಗುತ್ತಂದ್ರೆ ಡಿಬೆಂಚರ್ಗೆ ಯಾವ್ಯಾವ ರೀತಿಯಾಗಿ ಬಡ್ಡಿಯನ್ನ ಪಾವತಿ ಮಾಡ್ತೀವಿ, ಅದು ಸುಮಾರು ಒಂದು 3 ರೀತಿಯಲ್ಲಿ ಪಾವತಿ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ನೋಡ್ರಿ, ಸಾಮಾನ್ಯವಾಗಿ ಸಾಲ ಪತ್ರಗಳ ಮೇಲಿನ ಬಡ್ಡಿಯನ್ನ ಕಾರ್ಯಾಚರಣೆ ಅಥವಾ ವ್ಯವಹಾರ ಹಂತಕ್ಕೆ ಅನುಗುಣವಾಗಿ, ನೋಡ್ರಿ ಯಾವ ಆಧಾರದ ಮೇಲೆ? ಇಲ್ಲಿ ಒಂದು ಕಾರ್ಯಾಚರಣೆ, ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕು ಇವೆಲ್ಲನು. ಕಾರ್ಯಾಚರಣೆ ಅಥವಾ ವ್ಯವಹಾರಕ್ಕೆ ಅನುಗುಣವಾಗಿ ವಿವಿಧ ದರಗಳಲ್ಲಿ ಪಾವತಿ ಮಾಡ್ತಾರೆ. ಹೆಂಗಪ್ಪ? ನೋಡ್ರಿ, ಮೊದಲನೇದು ನೋಡ್ರಿ, ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ಆಪರೇಷನ್
ಅಂದ್ರೆ ಕಾರ್ಯಾಚರಣೆಯ ಆರಂಭಕ್ಕೂ ಮೊದಲು ಏನು ಬಡ್ಡಿ ಇರೋದಿಲ್ಲ. ನೆಕ್ಸ್ಟ್ ಕಮೆನ್ಸ್ಮೆಂಟ್ ಆಫ್ ಆಪರೇಷನ್ ಏನು ಲೋ ರೇಟ್, ಕಡಿಮೆ ಬಡ್ಡಿ ಇರುತ್ತೆ. ಹಂಗೆ ಮುಂದೆ ಆಫ್ಟರ್ ರೀಚಿಂಗ್ ಎ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಸೇಲ್ಸ್ ಆರ್ ಪ್ರಾಫಿಟ್, ಅಂದ್ರೆ ಒಂದು ನಿರ್ದಿಷ್ಟ ಹಂತದ ಮಾರಾಟ ಅಥವಾ ಲಾಭಕ್ಕೆ ತಲುಪಿದಾಗ ಅತಿ ಹೆಚ್ಚಿನ ಬಡ್ಡಿ ದರವನ್ನು ಅವರು ಪಾವತಿ ಮಾಡ್ತಾರೆ. ಓಕೆ, ಸೊ ಹಾಗೆ ಇನ್ನು ಒಂದಷ್ಟು ತಿಳ್ಕೊಳ್ಳೋದಾದ್ರೆ ಇಲ್ಲಿ ನೋಡ್ರಿ ಏನಂತ ಇಲ್ಲಿ, ದೇರ್ ಆರ್ 2 types ಆಫ್ ಡಿಬೆಂಚರ್ ದ ಕಂಪನೀಸ್ ಆಫರ್, ಅಂದ್ರೆ ವ್ಯಾಪಾರ ಸಂಸ್ಥೆಗಳು 2 ಬಗೆಯ ಸಾಲ ಪತ್ರಗಳನ್ನ ಏನ್ ಮಾಡ್ತಾರೆ, ಆಫರ್ಸ್ ಮಾಡ್ತಾರೆ. ಪಬ್ಲಿಕ್ ಆಗಿರ್ಬೋದು ಅಥವಾ ವೆಂಚರ್ ಫೈನಾನ್ಸ್ ನ ಹೂಡಿಕೆ ಮಾಡೋಂಥವ್ರಿಗೆ. ಯಾವ್ಯಾವುದು? ಕನ್ವರ್ಟಬಲ್ ಡಿಬೆಂಚರ್ ಮತ್ತು ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ. ಅಂದ್ರೆ ಕನ್ವರ್ಟಬಲ್ ಅಂದ್ರೇನು? ದ ಕನ್ವರ್ಟೆಡ್ ಡಿಬೆಂಚರ್ಸ್ ಏನು ಕ್ಯಾನ್ ಬಿ ಕನ್ವರ್ಟೆಡ್ ದ ಡೆಟ್ ಟು ದ ಈಕ್ವಿಟಿ ಶೇರ್ಸ್ ವಿಚ್ ಹ್ಯಾವ್ ದ ಓನರ್ಶಿಪ್ ರೈಟ್. ಅಂತಂದ್ರೆ ಇಲ್ಲಿ ಏನು ಸಾಲ ಪತ್ರವನ್ನ ಕೊಟ್ಟಿರ್ತಾರಲ್ಲ, ಈ ಸಾಲ ಪತ್ರವನ್ನ ಷೇರುಗಳಾಗಿ ಬದಲಾಯಿಸಬಹುದು. ಏನು ಈಕ್ವಿಟಿ ಶೇರ್ಗಳಾಗಿ ಯಾವ ಸಾಲ ಪತ್ರಗಳನ್ನ ಈಕ್ವಿಟಿ ಶೇರ್ಸ್ ಆಗಿ ಬದಲಾವಣೆ ಮಾಡಬಹುದು ಅದನ್ನ ನಾವೇನಂತ ಕರಿತೀವಿ? ಕನ್ವರ್ಟಬಲ್ ಡಿಬೆಂಚರ್. ಯಾವ ಸಾಲ ಪತ್ರವನ್ನ ಯಾವುದೇ ರೀತಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈಕ್ವಿಟಿ ಶೇರ್ ಆಗಿ ಮಾಡಕ್ ಸಾಧ್ಯ ಇಲ್ಲಲ್ಲ, ಅದನ್ನ ನಾವು ಏನಂತ ಕರಿತೀವಿ? ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನಿಮ್ಗೆ ಎಲ್ಲ ಅಂಶಗಳು ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ವಿಶೇಷವಾಗಿ ನಾವಿವತ್ತು ಚರ್ಚೆ ಮಾಡುವಂಥ ವಿಷಯ ಏನು, ಯಾವ್ಯಾವ ರೀತಿಯಾಗಿ ಸಾಹಸ ಬಂಡವಾಳಗಳು ವ್ಯಾಪಾರ ಸಂಸ್ಥೆಗೆ ಬರ್ತಾವೆ ಅದನ್ನ ನಾವು ಚರ್ಚೆ ಮಾಡಿದ್ವಿ. ಇಕ್ವಿಟಿ ಫೈನಾನ್ಸ್ ಬಗ್ಗೆ ನೋಡಿದ್ವಿ, ಕಂಡೀಷನ್ ಲೋನ್ಸು ಅಲ್ವಾ, ಷೇರು, ಹಣಕಾಸು, ಷರತ್ತುಬದ್ಧ ಸಾಲ, ಸಾಂಪ್ರದಾಯಿಕ ಸಾಲ, ಆದಾಯ ಟಿಪ್ಪಣಿ ಮತ್ತು ಸಾಲ ಪತ್ರಗಳು. ಈ ರೀತಿಯಾಗಿ ವ್ಯಾಪಾರ ಸಂಸ್ಥೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ತಮ್ಮ ಏನು ಸಾಹಸ ಬಂಡವಾಳದ ಮುಖಾಂತರ ಹಣಕಾಸನ್ನು ಅವರು ಸ್ವೀಕಾರ ಮಾಡ್ತಾರೆ, ಈ ಒಂದು ವಿಧಗಳ ಆಧಾರದ ಮೇಲೆ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ಳೋಣ. ಹಾಗೆ ಮುಂದಿನ ಒಂದು ಅವಧಿಯಲ್ಲಿ ನಾನು ಮತ್ತೊಂದು ವಿಷಯವನ್ನ ತಗೊಂಡು ನಾನು ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.